ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಚನ್ ಸ್ಟೋರಿ ಕನ್ನಡ. ಇವತ್ತು ನಮ್ಮ ಚಾನಲಲ್ಲಿ ನಿಮಗೆ ರುಚಿಕರವಾದ ಬಿಸಿ ಬಿಸಿಯಾಗಿ ಬ್ರೆಡ್ ಆಮ್ಲೆಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ. ಬ್ರೆಡ್ ಆಮ್ಲೆಟ್ ಮಾಡಲು ಬೇಕಾಗಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು 4 ಮೊಟ್ಟೆ, 2 ಪೀಸ್ ಬ್ರೆಡ್ ತೊಗೊಂಡಿದ್ದೀವಿ ನಾವು. ಮೊದಲನೇದಾಗಿ ಈರುಳ್ಳಿ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಇದಾದ ನಂತರ ಒಂದು ಬೌಲ್ಗೆ 4 ಮೊಟ್ಟೆನ ನೀಟಾಗಿ ಒಡೆದು ಇಟ್ಕೋಬೇಕು. ಇದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ಈ ಮಿಶ್ರಣ ರೆಡಿ ಆದಮೇಲೆ ಒಂದು ಪಾತ್ರೆ ಇಡ್ತೀನಿ ಬಿಸಿ ಮಾಡೋದಕ್ಕೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆ ಮಿಶ್ರಣನ ಅರ್ಧ ಹಾಕ್ತೀನಿ. ಅದಾದಮೇಲೆ 2 ಪೀಸ್ ಬ್ರೆಡ್ಡನ್ನು ಅದ್ರ ಮೇಲ್ಗಡೆ ನೀಟಾಗಿ ಕೂರಿಸ್ತೀನಿ. ಅದಾದಮೇಲೆ ಬ್ರೆಡ್ ಮೇಲ್ಗಡೆನೇ ಇನ್ನು ಅರ್ಧ ಉಳಿದಿರೋ ಮಿಶ್ರಣನ ಅದ್ರ ಮೇಲ್ಗಡೆನೇ ಹಾಕ್ತೀನಿ. ಇದಾದ ನಂತರ ಸ್ವಲ್ಪ ಬಿಸಿ ಆಗಬೇಕದು, ಸ್ವಲ್ಪ ಗಟ್ಟಿಯಾಗೋ ತನಕ ಹಂಗೆ ಬಿಸಿ ಮಾಡಿ 1 ನಿಮಿಷ ಆದಮೇಲೆ ಅದನ್ನು ಅರ್ಧಕ್ಕೆ ಮಗ್ಚಿ ಹಾಕಬೇಕು. ಇದಾದ ನಂತರ 1-2 ನಿಮಿಷ ರೋಸ್ಟ್ ಮಾಡಬೇಕು. ಸ್ವಲ್ಪ ರೋಸ್ಟ್ ಆದಮೇಲೆ ಅದನ್ನು ಮಗುಚಿ ಹಾಕಬೇಕು. ಹೀಗೆ 1-2 ನಿಮಿಷ ನೀಟಾಗಿ ರೋಸ್ಟ್ ಮಾಡಿದ್ರೆ ಬ್ರೆಡ್ ಆಮ್ಲೆಟ್ ರೆಡಿಯಾಗಿರುತ್ತೆ. ಬ್ಯಾಚುಲರ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಟೈಮ್ ಇಲ್ಲದಿದ್ದಾಗ ಅರ್ಜೆಂಟಿಗೆ ನೀವೇನಾದ್ರು ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ಇದನ್ನು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ಟೇಸ್ಟ್ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.